ಅಲ್ಲಮ ಪ್ರಭುಗಳು ಹೇಳ್ತಾರೆ, ನಾನೆಂಬ ಅಹಂಕಾರ ತೆಲೆದೋರಿದಲ್ಲಿ ಅಟಲ ಮಟಲ ಕುಟಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು ನೋಡ. ಬಿರುಗಾಳಿ ಹುಟ್ಟಿದೊಡೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು ನೋಡ. ಜ್ಞಾನ ಜ್ಯೋತಿ ಕೆಟ್ಟೊಡೆ ನಾ ಬಲ್ಲೆ ನೀ ಬಲ್ಲೆ ಎಂಬ ತಾಮಸಕ್ಕೊಳಗಾಗಿ ಸೀಮೆ ತಪ್ಪಿ ಕೆಟ್ಟರೂ ಕಾನ ಗುಹೇಶ್ವರ. ನಾನು ಅನ್ನುವ ಅಹಂಕಾರ ಎಲ್ಲಿಗೆ ಓದು ನಿಲ್ತದ ಅನ್ನೋದನ್ನು ಬಹಳ ಸರಳವಾಗಿ ಎಲ್ಲರಿಗೆ ತಿಳಿಯುವ ಹಾಗೆ ತೆಳಗ ತಂದು ಹೇಳಿರತಕ್ಕಂಥ ಈ ವಚನ ಸಾಹಿತ್ಯ ಸ್ವಲ್ಪ ನೋಡಬೇಕು. ಮನುಷ್ಯನ ನಾಶಕ್ಕೆ ಕ್ರಮವಾದ ಮೆಟ್ಟಿಲು ಯಾವುದಾದ್ರೂ ಇತ್ತು ಅಂದರೆ ಅದು ನಾನು ಅನ್ನತಕ್ಕಂಥದ್ದು. ಒಬ್ಬ ಮನುಷ್ಯ ಕೆಳಗೆ ಬರಬೇಕಾಗಿತ್ತು ಅಂದರೆ ನಾನು ಅನ್ನತಕ್ಕಂಥದ್ದು ಒಂದು ಹೊಕ್ರ ಸಾಕು, ಅವ ಕೆಳಗೆ ಬರ್ತಾನಂತ. ಬೇಕಾದಷ್ಟು ಎತ್ತರಕ್ಕೆ ಹೋಗಿರಬೇಕು ಅವ ಮನುಷ್ಯ. ನಾನಪ್ಪ ಒಳಗೆ ಹೋದ ಅಂದ್ರೆ ಅವ ತೆಳಗೆ ಬರಲೇಬೇಕು. ಅದಕ್ಕೆ ಹೇಳ್ತಾರವರು ಒಂದನೆಯ ಪೆಂಟುನಿಗೆ ಅಂತ, ನಾನು ಅನ್ನೋ ಅಹಂಕಾರವನ್ನು ಹತ್ತಿ ಮೇಲೆ ಬರಬೇಕಾತು ಅಂದ್ರೆ ಅದನ್ನು ಗೆದ್ದು ಬರಬೇಕಂತ ಮೊದಲು. ಸಿಂಪಲ್ ಆದ ಉದಾಹರಣೆ ಹೇಳ್ಬೇಕು ನಿಮಗಂದ್ರೆ, ಕಣ್ಣಾಗ ಕಸರು ಬಿತ್ತು, ಕಣ್ಣಾಗ ಕಡ್ಡಿ ಬಿತ್ತು ಅಂದ್ರೆ ಮುಂದಿದ್ದವ್ರು ಕಾಣ್ತಾರೇನ್ರಿ? ಕಾಣ್ತಾರ? ಇಲ್ಲ. ಕೇವಲ ಕಣ್ಣಾಗ ಧೂಳು ಬಿತ್ತು, ಕಣ್ಣಾಗ ಒಂದು ಕಡ್ಡಿ ಕಸರ ಬಿದ್ದರೆ ಮುಂದಿದ್ದವ್ರು ಹೇಗೆ ಕಾಣೋದಿಲ್ಲವೋ ಹಾಗೆ ನಾನು ಅನ್ನತಕ್ಕಂಥದ್ದು ನಮ್ಮಲ್ಲಿ ಬತ್ತು ಅಂದರೆ ಇಡೀ ಜಗತ್ತೇ ಕಾಣಂಗಿಲ್ಲ ಅಂತ ಮನುಷ್ಯನಿಗೆ. ಭಾಳ ಚಂದ ಉದಾಹರಣೆ ಏನು ಹೇಳ್ತಾರೋ. ಕುಟಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು ನೋಡ. ಮತ್ತು ಸಂಸಾರ ಜಂಜಾಟದೊಳಗೆ ಒಂದಕ್ಕೊಂದು ಹೊಡೆದಾಡಿ ಬಡದಾಡಿ ಸಾಯೋದು ಎದಕ್ಕೆ? ಮತ್ತೆ ಇದಕ್ಕಾಗೇನೆ ನಾನು ಒಬ್ಬ ಹೊಕ್ಕ ಒಳಗಂದರೆ ಅದ್ರ ಜೊತೆಗೆ ಇವೆಲ್ಲ ಹುಟ್ಟುತ್ತಾವಂತೆ. ಯಾವು? ಕುಟಲ ಕುಹಕವೆಂಬ ಬಿರುಗಾಳಿ. ಕುಟಿಲತನ, ಕುಹಕ ಅಂದರೆ ಇನ್ನೊಬ್ಬರ ನಿಂದೆಯನ್ನು ಮಾಡೋದು, ಇನ್ನೊಬ್ಬರ ಬಗ್ಗೆ ದೂಷಿಸೋದು, ಇನ್ನೊಬ್ಬರ ಬೆನ್ನ ಹಿಂದೆ ಮಾತಾಡೋದು. ಕುಟಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು ನೋಡ. ಬಿರುಗಾಳಿ ಹುಟ್ಟಿದೊಡೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು ನೋಡ. ಅದು ಹುಟ್ಟಿತು ಅಂದರೆ ನಿನ್ನಲ್ಲಿ ಜ್ಞಾನ ಅನ್ನತಕ್ಕಂಥದ್ದು ಜ್ಯೋತಿ ಏನದ ಕೆಟ್ಟು ಹೊಕ್ಕದ. ನೀನು ಜ್ಯೋತಿ ಸ್ವರೂಪನಾಗಿರತಕ್ಕಂಥ ಪರಮಾತ್ಮನೇ ನೀನದಿ. ಅದು ಇರುವಾಗ ಅದನ್ನು ನೀನು ಕೆಡಿಸ್ಕೊಂಡಿ ಅಂದರೆ ನಿನ್ನಂಥ ಮೂರ್ಖರೇ ಯಾರೂ ಇಲ್ಲ ಅಂತಾರಲ್ಲಮ್ಮ ಪ್ರಭುಗಳು. ಜ್ಞಾನ ಜ್ಯೋತಿ ಕೆಟ್ಟಿತ್ತು ನೋಡ. ಜ್ಞಾನ ಜ್ಯೋತಿ ಕೆಟ್ಟೊಡೆ ನಾ ಬಲ್ಲೆ ನೀ ಬಲ್ಲೆ ಎಂಬ ತಾಮಸಕ್ಕೊಳಗಾಗಿ ಸೀಮೆ ತಪ್ಪಿ ಕೆಟ್ಟರು ಕಾನ ಗುಹೇಶ್ವರ. ಇವರೆಲ್ಲ ಸೀಮೆ ದಾಟಿ ಹೋಗಿಬಿಡ್ತಾರಂತ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇದಕ್ಕೆ ದೃಷ್ಟಾಂತ ದ್ರಾಷ್ಟಾಂತ ಎರಡೂ ಮಾಡ್ತೀನಿ. ತಿಳಿಯುವಂಗೆ ಮೊದಲು ದೃಷ್ಟಾಂತ ನಿಮ್ಮದೇ ಕೊಡ್ತೀನಿ, ಆಮೇಲೆ ದ್ರಾಷ್ಟಾಂತಕ್ಕೆ ಬರ್ತೀನಿ. ದೃಷ್ಟಾಂತ ಯಾವುದು ಅಂತ ಕೇಳಿದರೆ, ಇಬ್ಬರು ಗಂಡ ಹೆಂಡತಿ ಇದ್ದರು. ಜಗತ್ತಿನ ತುಂಬ ಗಂಡ ಹೆಂಡತಿ ಅದಾರ, ನಮ್ಮ ಕತ್ತಿಗೆ ಬೇಕಾದವ್ರು ಇಬ್ಬರು ಗಂಡ ಹೆಂಡತಿ ಇದ್ದರು. ಇಬ್ಬರು ಗಂಡ ಹೆಂಡತಿ ಮಕ್ಕಳಿದ್ದಿದ್ದಿಲ್ಲ. ಆ ದಿನನಿತ್ಯ ಆಫೀಸ್ಗೆ ಹೋಗ್ತಿದ್ದ ಬರ್ತಿದ್ದ. ಬಹಳ ಅಚ್ಚುಕಟ್ಟಾದ ಜೀವನ. ಹೆಂಡತಿನೂ ಕೂಡ ಅಷ್ಟೇ ಸುಸಂಸ್ಕೃತದ ಮನೆತನದಿಂದ ಬಂದಿರತಕ್ಕಂಥ ಹೆಣ್ಮಗಳು. ಈತನೂ ಕೂಡ ಬಹಳ ಸ್ವಾಭಿಮಾನದಿಂದ ಬದುಕಿರತಕ್ಕಂಥ ಮನುಷ್ಯ. ಇನ್ನೊಬ್ಬರ ಕಡೆ ಕೈ ಚಾಚದವ. ತಾನು ಬಂದದ್ದರಲ್ಲಿ ತೃಪ್ತಿಯಿಂದ ಜೀವನ ಮಾಡಿರ್ತಕ್ಕಂಥ ಸಾಗಿಸ್ತಕ್ಕಂಥ ಮನುಷ್ಯ. ಹೀಗೆ ಒಂದು ದಿನ ಏನಾಯಿತು ಅಂದರೆ, ಇವ ಆಫೀಸ್ಗೆ ಹೋದಾಗ ಒಬ್ಬ ಮನುಷ್ಯ ಬಂದ. ಸೂಟು ಬೂಟು ಹಾಕ್ಕೊಂಡಿದ್ದ, ಕೈಯಾಗೊಂದು ಸುಟ್ಕೇಸ್ ಇತ್ತು. ಇವ್ರ ಮನೆಗೆ ಬಂದ. ಈ ತಾಯಿ ಒಳಗಿದ್ಲು. ಯಾರದಿರಿ ಅಂತ ಕೇಳಿದ. ಆ ಹೆಣ್ಮಗಳು ಹೊರಗೆ ಬಂದ್ಲು. ಹೊರಗೆ ಬಂದಾಗ ಯಾರೀ ನೀವು ಅಂತ ಕೇಳಿದ್ಲಕ್ಕಿ. ಲಕ್ಷ್ಯ ಕೊಡ್ರಿ ಇದನ್ನು. ಯಾರಿ ಅಂತ ಕೇಳಿದ್ಲು. ನಾ ಮಾಮಾರಿ ಅಂದವ. ಮಾಮ ಅಂದ ಕೂಡಲೇ ಆ ಹೆಣ್ಮಗಳು ವಿಚಾರ ಮಾಡಿದ್ಲು, ನನ್ನ ಗಂಡನ ಕಡೆ ಸಂಬಂಧಿ ಯಾರಾದರೂ ಇರಬಹುದು, ಇವರಿಗೆ ವ್ಯವಸ್ಥೆ ಮಾಡಬೇಕು, ಯೋಗಕ್ಷೇಮ ನೋಡ್ಬೇಕಂತ ತಿಳ್ಕೊಂಡು ಒಳಗೆ ಬರ್ರಿ ಅಂತ ತಿಳ್ಕೊಂಡು ಕೈಕಾಲು ಮುಖಕ್ಕೆ ನೀರು ಕೊಟ್ಲು. ಹಳ್ಳಿ ಮನೆತನದೊಳಗೆ ಅಟ್ಟದ ಮ್ಯಾಲ ಒಂದು ಕಾಟ ಹಾಕಿದ್ರು.
ಅವಾಗೆಲ್ಲ ಅಟ್ಟ ಅಂತ ಇರ್ತಿದ್ದು ಮ್ಯಾಲೆ. ಅಲ್ಲಿ ಕಾಟ ಹಾಕಿದ್ರು, ಅಲ್ಲೆಲ್ಲ ಇಳ್ಕೊಳಕ್ಕೆ ವ್ಯವಸ್ಥೆ ಇತ್ತು. ಪ್ರಸಾದ ಮಾಡಿಸಿದ್ಲು. ಮ್ಯಾಲೆ ಮಲ್ಕೋರಿ ಅಂದ್ಲು. ಮ್ಯಾಲೆ ಮಲ್ಕೊಂಡ ಮನುಷ್ಯ. ಗಂಡ ಆಫೀಸ್ನಿಂದ ಬಂದ. ಬಾಗಿಲು ಮುಂದೆ ಬೂಟ್ ಕಾಣಿಸಿದು. ಯಾರು ಬಂದಾರ ಅಂತ ಕೇಳಿದ ಹೆಂಡತಿಯನ್ನು. ಮಾಮ ಬಂದಾನ್ರಿ ಅಂದ್ಲಕ್ಕಿ. ಮಾಮ ಬಂದಾನ ಅಂದ್ಕೂಳೆ ಅವ ಏನು ತಿಳ್ಕೊಂಡ, ನನ್ನ ಹೆಂಡತಿ ಕಡೆ ಯಾವಾದರೂ ಮಾಮ ಇರ್ಬೋದು ಅಂತ ತಿಳ್ಕೊಂಡು ಅವನು ಮನುಷ್ಯನೊಳಗೆ ವಿಚಾರ ಮಾಡಿದ. ವಿಚಾರ ಮಾಡಿ ಅವ ಅಂದ, ಯೋಗಕ್ಷೇಮ ಮಾಡಿ ಇಲ್ಲೋ? ಮಾಡೀನ್ರಿ, ಎಲ್ಲ ಬರೋಬ್ಬರಿ ಮಾಡೀನಿ ಅಂದ್ಲಕ್ಕಿ. ಅವರಿಗೆಲ್ಲ ಊಟ ಉಪಚಾರ ಮಾಡಿ ಎಲ್ಲ ಮಾಡೀನಿ, ನೀವು ಚಿಂತೆ ಮಾಡಬೇಡ್ರಿ, ಕೈಕಾಲು ಮುಖ ತಕ್ಕೋರಿ, ಕಾಫಿ ಕುಡೀರಿ ಅಂದ್ಲು. ಸರಿ ಅಂದ. ಹಿಂಗೆ 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು, 3 ತಿಂಗಳು ಹೋಯ್ತು. ಅವ್ರ ಮನ್ಯಾಗ ಜಾಂಡ ಊರಿದವ ಮಾಮ. ಕಮ್ಗ 3 ಹೊತ್ತು ಮುದ್ದೆ ಬೀಳ್ತಿತ್ತು, ಕಣ್ತುಂಬ ನಿದ್ದೆ ಆಗ್ತಿತ್ತು, ಊರು ತುಂಬ ಅಡ್ಡಾಡಿ ಬರ್ತಿದ್ದ. ಚಿಂತಿಲ್ಲದ ಕೋನ ಸಂತ್ಯಾಗ ಮೆಲಕ್ಕೆ ಹಾಕ್ತಂತ ಇರ್ತಿತ್ತು. ಒಂದು ದಿನ ಆಫೀಸ್ ಬಿಟ್ಟು ಬರುವಾಗ ಪಾಪ ತನ್ನ ಸ್ವಾಭಿಮಾನದ ಬದುಕದಕ್ಕಂಥ ಮನುಷ್ಯ ಅವ. ಎಲ್ಲರೂ ತರವಿ ಕೇಳಾಕತ್ತಿದ್ರು. ಶರೇದ ದುಃಖಾನದವ ತರವಿದ. ನಿಮ್ಮ ಮನೆಗೊಬ್ಬ ಮಾಮ ಬಂದಾನ, ನಮ್ಮ ಅಂಗಡಿಯಾಗ 5,000 ರೂಪಾಯಿ ಉದ್ರಿ ಮಾಡ್ಯಾನ, ಕೊಡು ಅಂದವ. ಕೊಡು ಅಂದಾಗ ಅವನಿಗೆ ಬಹಳ ಸಿಟ್ಟು ಬಂತು. ನಾನು ಇನ್ನೊಬ್ಬರ ಕಡೆ ಕೈ ಚಾಚಿಲ್ಲ, ಈತ ಯಾರ ಅಂತ ತಿಳ್ಕೊಂಡು ಇರಲಿ ಅಂತ ಕೊಟ್ಟ. ಮುಂದೆ ಬಂದ. ಕಿರಾಣಿ ದುಕಾನದೊಳಗೆ ಗುಟಕ ಚಟಕ ಮಟಕ ಅವು ಎಲ್ಲ 1-2 ರೂಪಾಯಿ ಉದ್ರಿ ಮಾಡಿದ್ದ. ಅಲ್ಲಿನೂ ಕೊಟ್ಟ ಬಂದ. ಬಹಳ ಪಿತ್ತ ನೆತ್ತಿಗೇರಿತ್ತು ಅವನಿಗೆ. ಸಿಟ್ಟು ಬಂದುಬಿಡ್ತು. ಸಿಟ್ಟು ಬಂತು. ಅವ ಅಂದ ಸೀದಾ ಸಿಟ್ಟಿಗೆ ಎದ್ದವನೇ ಮನೆಗೆ ಬಂದ. ಮನೆಗೆ ಬಂದ. ಮಾಮ ಭಾಳ ಆರಾಮ್ ಮಲ್ಕೊಂಡಿದ್ದ ಮ್ಯಾಲೆ ಮಲ್ಕೊಂಡಿದ್ದ. ಇವ ಆಫೀಸ್ನಿಂದ ಗಂಡ ಬಂದ ಸಿಟ್ಟಿಗೆದ್ದ. ಹೆಂಡತಿನ ಕೇಳಿದೆ, ಎಲ್ಲದ ನಿಮ್ಮ ಮಾಮ ಅಂದವ. ಹೆಂಡತಿನ ಗದರಿಸಿ ಕೇಳಾಕತ್ತಿದ್ದ, ಎಲ್ಲದ ನಿಮ್ಮ ಮಾಮ? ಯಾಕ್ರಿ ಅಂದ್ಲಕ್ಕಿ. ಅಲ್ಲಿ ಇಷ್ಟು ಉದ್ರಿ ಮಾಡ್ಯಾನ, ಇಲ್ಲಿ ಇಷ್ಟು ಉದ್ರಿ ಮಾಡ್ಯಾನ, ಇವತ್ತು ನನ್ನ ಮರ್ಯಾದೆ ಹೋಗ್ಯದ, ಎಲ್ಲದನವ ಅಂತ ಕೇಳಿದು. ನಮ್ಮ ಮಾಮ ಯಾಕೆ ಅಕ್ಕನ್ರಿ ಅವ ಅಂದ್ಲಕ್ಕಿ. ನಮ್ಮ ಮಾಮ ಯಾಕಕ್ಕ? ನಿಮ್ಮ ಮಾವ? ನಮ್ಮ ಅಮ್ಮ ಅಲ್ಲವ, ನಿಮ್ಮ ಅಮ್ಮ ಅಂತ ನಾನು ಉಪಚಾರ ಮಾಡೀನಿ, 3 ಹೊತ್ತು ಮಾಡಿ ಹಾಕೀನಿ, ಮತ್ತು ನನಗೆ ಅನ್ನಕತ್ತೀರಿ ಅಂದಮೇಲೆ ನಾನು ಯಾಕೆ ಅನಿಸ್ಕೊಳ್ಳಿ ಅಂತ ಈಕಿ ಜಗಳ ತೆಗೆದ್ಲು. ಅಂದರೆ ನಿಮ್ಮ ಮಾಮ ಅಲ್ಲೇನೋ ಅಂತ ಇವ ಅಂದ. ನಮ್ಮ ಮಾಮ ಅಲ್ಲವ, ನಿಮ್ಮ ಮಾಮ ಅಂತ ಈಕೆ ಅಂದ್ಲು. ನನ್ನ ಮಾಮನೂ ಅಲ್ಲಂದವ. ಮತ್ತು ಯಾರ ಮಾಮ? ಹಾಗ ಇವರಿಬ್ಬರು ಚರ್ಚೆ ನಡೆದಿತ್ತು. ಇವರಿಬ್ಬರು ಯಾವಾಗ ಚರ್ಚೆ ಮಾಡಾಕತ್ತಿದ್ರು, ಮ್ಯಾಗಿನ ಸುಟಿಗೆ ತಗೊಂಡು ತೆಳಗೆ ಬತ್ರಿ ಆಸಾಮಿ ಮಾಮ. ತೆಳಗೆ ಬಂದ. ಯಾವಾಗ ಕೆಳಗೆ ಬಂದ, ಯಾರು ನೀ ಅಂತ ಕೇಳಿದ. ಇಬ್ಬರು ಗಂಡ ಹೆಂಡತಿ. ಯಾರು ನೀ ಅಂತ ಕೇಳಿದಾಗ, ನಮ್ಮ ಮಾಮಾರಿ ಎಂದವ. ಮತ್ತು ನನ್ನ ಹೆಂಡತಿ ಕಡೆನೂ ಮಾಮ ಅಲ್ಲ, ನನ್ನ ಕಡೆನೂ ಮಾಮ ಅಲ್ಲ, ನೀ ಯಾರು? ಅರೇ ನನ್ನ ಹೆಸರ ಮಾಮ ಅದ ರೀ, ನೀವು ವಿಚಾರ ಮಾಡ್ಲಿಕ್ಕೆ ನಾನೇನು ಮಾಡಲಿ ಅಂದವ. ಇರೋದು ನನ್ನ ಹೆಸರೇ ಮಾಮ ಅದ, ನೀವು ವಿಚಾರ ಮಾಡಲಿಕ್ಕೆ ನಾನೇನು ಮಾಡಲಿ? ಆವಾಗ ಅವ್ರ ಪಶ್ಚಾತ್ತಾಪರು ಆಯ್ತು. ಶಾಣೆ ಅದಿ ಹೋಗಂದ್ರು. ಆ ಹೊರಗಿನ ಮಾಮ ಅಲ್ಲ, ಇಲ್ಲೊಬ್ಬ ಮಾಮ ಅದಾನ ಒಳಗೆ. ದೃಷ್ಟಾಂತ ಕೊಟ್ಟಿನಿ ಈಗಿನ. ದೃಷ್ಟಾಂತ ಯಾವುದಂದರೆ, ನಮ್ಮಲ್ಲಿ ಇರತಕ್ಕಂಥ ಅಜ್ಞಾನ ಅನ್ನತಕ್ಕಂಥ ಮಾಮ ಒಬ್ಬ ಒಳಗೆ ಕುಂತಾನ. ಆ ಅಜ್ಞಾನ ಅನ್ನತಕ್ಕಂಥ ಮಾಮ ಒಳಗೆ ಕುಂತಾನ. ಗುರು ಅನ್ನತಕ್ಕಂಥ ಗಂಡ, ಶಿಷ್ಯ ಅನ್ನತಕ್ಕಂಥ ಹೆಂಡತಿ, ಇವರಿಬ್ಬರು ವಿಚಾರ ಮಾಡಿ ಅಜ್ಞಾನ ಮಾವನನ್ನು ಹೊರಗೆ ಹಾಕಲಿಲ್ಲ ಅಂದ್ರೆ ನಿನ್ನ ಜ್ಞಾನ ನಿನಗಾಗೋದಿಲ್ಲ ಅಂತಾರೆ. ಭಾಳ ಚಂದ ಉದಾಹರಣೆಯನ್ನು ಕೊಡ್ತಾರವ್ರಿಗೆ. ಅದಕ್ಕೆ ನಿನ್ನ ನೀ ತಿಳಿದ ಮೇಲೆ ನಿನ್ನೇನೋ ಅಂದ್ರು ಅವರು. ಭಾಳ ಚಂದ ಉದಾಹರಣೆಯನ್ನು ಎಷ್ಟು ಚಂದ ತಿಳಿಸಿ ಹೇಳುವಂಗ, ಸಣ್ಣ ಮಕ್ಕಳಿಗೆ ತಿಳಿಯುವಂಗೆ ವಚನ ಸಾಹಿತ್ಯವನ್ನು ಬರೆದಾರೆ.